ಮಾಡಿದ್ರಿ ನಿನ್ನೆ ಲೆಕ್ಕ ಮಾಡಿರಿ ಮನೋಜ್ ಕೀರ್ತಿ ಮಾಡ್ಯಾರ ಅಂತ ಹೇಳಕತ್ತಾರ ಅಂತಂತಿದೆ ನೋಡಿ ಕಾಮತ್ ಅಂಡ್ ಕಾರಂತ್ ಅದು ಬಹಳ ಸಿಂಪಲ್ ಪ್ರಾಬ್ಲಮ್ ಮೊದಲು ಬಿಡಿಸಿದ್ರ ಇದ್ರ ಮೇಲೆ ಇದು ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ 21,600. So they share the profit equally. That is why each venturer profit is 10,800. Ibru 10,800. Joint venture account total low. Current account total 1,64,000. Commerce account total is 83,400. ಎಲ್ಲ ಸರಿಯಾಗಿದೆ ಎರಡು ಪ್ರಾಬ್ಲಮ್ ನೀಟಾಗಿ ಬಿಡಿ in the books of Ramaya joint venture account and Bhimaya's account. Problem goes like this. Ramaya and Bhimaya entered into a joint venture, agreeing to share the profits and losses equally. Ramaya was to purchase the goods and send them to Bhimaya, who would sell the same. On 1/1/1991, Ramaya purchased goods worth ₹10,000 and incurred ₹600 as expenses on forwarding the goods to Bhimaya. He immediately drew on a Bhimaya a bill for ₹10,000 for 3 months. The bill was discounted at 6% per annum. Bhimaya paid ₹1,000 as freight and 500 as commission to agents and ₹200 as rent. The whole stock was disposed of for ₹16,000. He sent a draft to Ramaya for the amount due on 30th April. Prepare joint venture account and co-insurance account in the books of both the parties. ಅಂದ್ರೆ ಫಸ್ಟ್ ಮೆಥಡ್ ಅಂತ ಅರ್ಥ. ಇಲ್ಲಿ ನೋಡಿ ರಾಮಯ್ಯ ಪುಸ್ತಕದಲ್ಲಿ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ಅನ್ನು ಹಾಕುವಾಗ ಫಸ್ಟ್ ಟು ಬ್ಯಾಂಕ್ ಕಾಸ್ಟ್ ಆಫ್ ಗೂಡ್ಸ್ ಪರ್ಚೇಸ್ ನೋಡ್ರಿ Ramaya was to purchase goods, Bhimaya was done on one purchase goods ₹10,000. He incurred expense to bank. Yes, so 600 as expense on forwarding the goods to Bhimaya. 600 expense. That's one there. He immediately drew on a Bhimaya a bill for 3 months, 10,000 for 3 months. And the same is discounted at the rate of 6% per annum. And the rest of nodri, discount rate is 6% per annum. And one ವರ್ಷಕ್ಕೆ discount ಎಷ್ಟು 10,000 ಎಷ್ಟು ಆಕತ್ ನೋಡ್ರಿ 6,000 600 ಒಂದು ವರ್ಷಕ್ಕೆ 6% ಹೆಂಗ 10,000ಕ್ಕೆ 600 ಆಕತ್. But bill is for only 3 months. 3 ತಿಂಗಳದ ಡಿಸ್ಕೌಂಟ್ ಎಷ್ಟಾಗತ್ತೆ ನೋಡ್ರಿ 150. ಏನ್ ಅನ್ಬೇಕೀಗ ಟು ಡಿಸ್ಕೌಂಟ್ 150 ಟು ಡಿಸ್ಕೌಂಟ್ ಆನ್ ಬಿಲ್ 150. Bhimaya paid ₹1,000 as freight. Bhimaya ಏನು ಖರೀದಿ ಮಾಡಿಲ್ಲ ಅಂದಂಗ ಆತ ಈಗ ಗೂಡ್ಸನ್ನ ಬರೀ ರಾಮಯ್ಯ ಅಷ್ಟೇ ಖರೀದಿ ಮಾಡ Bhimaya ಏನು ಗೂಡ್ಸ್ ಖರೀದಿ ಮಾಡಿಲ್ಲ. Bhimaya paid 1,000 as freight, 500 as commission and ₹200 as rent. ನೋಡ್ರಿ ಇಲ್ಲಿ ಕಮಿಷನ್ ಅಂದ್ರೆ ಕಮಿಷನ್ ತಾನ ತಗೊಳ್ಳೋದಾದ್ರೆ ಬೇರೆ, ಅವ ಕಮಿಷನ್ ಏಜೆಂಟ್ ಕೊಟ್ಟಾನ. ತಾನ ತಗೊಳ್ಳೋದಾದ್ರೆ ತನ್ನ ಪುಸ್ತಕನೇ ಕಮಿಷನ್ ಅಂತ ಬರ್ಕೊಂತಾನ. ತಿಳಿತಾ?
ಏಜೆಂಟ್ ಕೊಟ್ಟಿದ್ದಾರೆ ಬ್ಯಾಂಕ್ ಅಂತ ಬರ್ಕೊಂತಾನ. ಇಟ್ ಈಸ್ ಲೈಕ್ ಅದರ್ ಎಕ್ಸ್ಪೆನ್ಸ್. ಓಕೆ ಓಕೆ, ಇಲ್ಲಿ ನೋಡಿ 2 ಭೀಮಯ್ಯ ಏನೇನು ಫ್ರೆಟ್ 1000, 500 commission to agent, 500, 200 as rent 200, total 1700. ಮುಗಿತಾ? ಎಲ್ಲ ಸ್ಟಾಕು ಮಾರ್ಯಾನ. ಬೈ ಬ್ಯಾಂಕ್ ಸೇಮ್ 16,000. ನೋಡ್ರಿ ಇಲ್ಲಿ ಕಮಿಷನ್ ಟು ಏಜೆಂಟು, ಕಮಿಷನ್ ಟು ಭೀಮಯ್ಯ ಇದ್ರು ರಾಮಯ್ಯನ ಪುಸ್ತಕನಾಗ ಭೀಮಯ್ಯನ ಆಕತಿ. ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಕಮಿಷನ್ ಟು ಏಜೆಂಟ್ ಅಂತ ಐತಲ್ಲ, ಇದು ಕಮಿಷನ್ ಟು ಭೀಮಯ್ಯ ಇದ್ರು ರಾಮಯ್ಯನ ಪುಸ್ತಕನಾಗ ಭೀಮಯ್ಯನ ಐತಿ. ಆದ್ರೆ ಭೀಮಯ್ಯನ ಪುಸ್ತಕನಾಗ ಫರ್ಕ್ ಏನಾಕತಿ ಅಂದ್ರೆ, ಅದು ಕಮಿಷನ್ ಭೀಮಯ್ಯಗಿತ್ತಂದ್ರೆ ಅದು 2 ಕಮಿಷನ್ ಆಕತಿ, ಅದು ಏಜೆಂಟ್ ಇತ್ತಂದ್ರೆ ಏನಾಕತಿ 2 ಬ್ಯಾಂಕ್ ಆಕತಿ. ರೊಕ್ಕ ಕೊಟ್ಟಿರ್ತಾನ ಏಜೆಂಟ್. ಇಟ್ ಇಸ್ ಲೈಕ್ ಅದರ್ ಎಕ್ಸ್ಪೆನ್ಸ್. ಸ್ವಲ್ಪ ಡಿಫ್ರೆನ್ಸ್ ಅರ್ಥ ಮಾಡ್ಕೊಡ್ರಿ. ರೈಟ್, ಈಗ ನೋಡ್ರಿ ಕ್ಲೋಸ್ ಮಾಡ್ಕೊಡ್ರಿ. 16,000 ಹೌದಾ? ಇಲ್ಲಿ ಎಷ್ಟಾತ್ ನೋಡ್ರಿ, 10,000, 10,600, 10,750, 11,750, 12,000 ಎಷ್ಟಾತ್ ನೋಡ್ರಿ. ಟು ಪ್ರಾಫಿಟ್ transferred to P&L account, then Bhimayya's account. Just note profit to. What is the amount of profit? Amount of profit. Difference ತೆಗಿರಿ. 10,600, 11,600, 12,100, 10,000, 11,000, 11,700, 12,300, 12,450 ಸಿಗಿತ್ತು. 3,350, 3,350. They share the profit equally. ಅಂದ್ರೆ ಸ್ಟಾರ್ಟ್ ನೋಡ್ರಿ. They share the profit equally. 1,775 each. 1,775. ಭೀಮಯ್ಯ ಆಗ್ಬರ್ರಿ ಈಗ. ವೆರಿ ಸಿಂಪಲ್. ಎಲ್ಲೆಲ್ಲಿ ಭೀಮಯ್ಯ ಅಂದ್ರೆ ಅದು ರಿವರ್ಸ್ ಹಚ್ಬಿಡ್ರಿ. ಜಾಯಿಂಟ್ ವೆಂಚರ್ ಅಕೌಂಟ್ ಲೆಟರ್ ಟು ಭೀಮಯ್ಯ, ದೆನ್ ಭೀಮಯ್ಯ ಎರಡಲ್ಲ. By joint venture, Bhimayya expense 1,700. By joint venture, profit 1,775. And to joint venture, sale 16,000. ಆಮೇಲೆ ಇದೊಂದು ಐತಲ್ಲ BR, by BR 10,000. 16,000 ಒಳಗ ಇಷ್ಟು ತೆಗಿರಿ. 10,000 ತೆಗಿರಿ. 1,775, 1,700, 2,525. By bank 2,525. Final settlement. ಮಾಡಿದ್ರನ ಯಾರು ಇದನ್ನ? ಇರ್ಫಾನ್ ಮಾಡಿದ್ರಪ್ಪ. ಓಕೆ, ಇದ ಮುಂದ ಇನ್ ದ ಬುಕ್ಸ್ ಆಫ್ ಭೀಮಯ್ಯ. The books of Bhimayya.
The books of Bhimaya joint venture account. ಮೊದಲನೇದು to Ramaya, cost of goods 10,000. ಎರಡನೇದು to Ramaya, expense 600. ಮೂರನೇದು to Ramaya, discount 150. ಇಲ್ಲಿ to Bhimaya ಅಂದೇವಲ್ಲ ಅದೇನಾಯ್ತು to bank, freight, commission, rent. ನೋಡ್ರಿ ಇಲ್ಲೇ ಕಮಿಷನ್ ಭೀಮಯ್ಯಾಗ ಇದ್ದಿದ್ರ ಇದು ಕಮಿಷನ್ ಟು ಏಜೆಂಟ್ ಭೀಮಯ್ಯ ಕೊಟ್ಟಾನ. ಕಮಿಷನ್ ಭೀಮಯ್ಯಾಗ ಇದ್ದಿದ್ರ ಟು ಬ್ಯಾಂಕ್ ಅಂದು ಫ್ರೆಟ್ ಮತ್ತು ರೆಂಟ್ ಎರಡು ಹಾಕ್ತಿದ್ವಿ. ಮುಂದೆ ಕಮಿಷನ್ ಟು ಭೀಮಯ್ಯ ಇತ್ತಲ್ಲ ಅದನ್ನ ಟು ಕಮಿಷನ್ ಅಂತ ಹಾಕ್ತಿದ್ವಿ ಭೀಮಯ್ಯನ ಪುಸ್ತಕ. ಈಗ ಕಮಿಷನ್ ಏಜೆಂಟ್ ಕೊಟ್ಟಾನ ಅಂದ್ರೆ ಇಟ್ ಇಸ್ ಲೈಕ್ ಅದರ್ ಎಕ್ಸ್ಪೆನ್ಸಸ್. ಕಮಿಷನ್ ಆಲ್ಸೋ ಪೇಡ್ ಬೈ ಭೀಮಯ್ಯ. ಅದಕ್ಕೆ ಏನ್ ಮಾಡಿದ್ವಿ ಟು ಬ್ಯಾಂಕ್ ಫ್ರೆಟ್ ಕಮಿಷನ್ ಬ್ಯಾಂಕ್. ಕಮಿಷನ್ ಟು ಏಜೆಂಟ್ ಅಂದ್ರೆ ಬರೀ ಕಮಿಷನ್ ಕನ್ಫ್ಯೂಷನ್ ಬೇಡ. ಕಮಿಷನ್ ಟು ಏಜೆಂಟ್. ಆಮೇಲೆ ಪ್ರಾಫಿಟ್ ಸೇಮ್ ಐತ್ ಪ್ರಾಫಿಟ್. ಅದಕ್ಕೆ ಟು P&L ಅಕೌಂಟ್ 1775 ಅದು ಭೀಮಯ್ಯ ಅಂದಾತು. ಮುಂದೆ ಇಲ್ಲಿ ಏನಾಯ್ತು ರಾಮಯ್ಯ. ಇಲ್ಲಿ ಭೀಮಯ್ಯನ ಅಕೌಂಟ್ನ್ಯಾಗ ನಾವು ನೋಡ್ರಿ ತಪ್ಪೇವ್ ನಾವು ಆಗಲೇ ಭೀಮಯ್ಯನ ರಾಮಯ್ಯನ ಅಕೌಂಟ್ನಾಗ ಆಗಲೇ ಸೇಲ್ಸ್ ಅನ್ನ ಬೈ ಬ್ಯಾಂಕ್ ಅಂತ ಬರ್ತಿದ್ವಿ ನಾವು. ಅಲ್ಲ ಬೈ ಭೀಮಯ್ಯ ಅದು. ಈಗ ಏನಾಕತಿ ಭೀಮಯ್ಯನ ಅಕೌಂಟ್ನಾಗ ಬೈ ಬ್ಯಾಂಕ್ ಆಗಿ ಆಗ ನೋಡ್ರಿ ಕನ್ಫ್ಯೂಷನ್ ಆಗೈತು. ರಾಮಯ್ಯನ ಪುಸ್ತಕನಲ್ಲಿ ಸೇಲ್ಸ್ ಬೈ ಭೀಮಯ್ಯ ಆಗ್ತದೆ, ಅದನ್ನು ಬೈ ಬ್ಯಾಂಕ್ ಬರೆದಿದ್ದೆ ನಾನು. ಬಟ್ ಇಲ್ಲಿ ತೊಗೊಂಡೇನು ಭೀಮಯ್ಯನ ಅಕೌಂಟಿಗೆ ತೊಗೊಂಡೆ ಜಾಯಿಂಟ್ ತೊಗೊಂಡೆ, ಅದನ್ನ ಕರೆಕ್ಷನ್ ಮಾಡ್ಕೊಡ್ರಿ. ಈಗ ಭೀಮಯ್ಯನ ಪುಸ್ತಕನ ಬೈ ಬ್ಯಾಂಕ್ ಆಗೈತೆ. ಸೊ ಎವ್ರಿಥಿಂಗ್ ರಿಮೇನ್ ಸೇಮ್. ಪ್ರಾಫಿಟ್ ಟ್ರಾನ್ಸ್ಫರ್ ಇಲ್ಲಿ ಬರ್ರಿ. ಯಾರು ರಾಮಯ್ಯ's ಅಕೌಂಟ್. ರಾಮಯ್ಯ's ಅಕೌಂಟ್ ನಲ್ಲಿ ಬೈ ಜಾಯಿಂಟ್ ವೆಂಚರ್ 10,000, ಬೈ ಜಾಯಿಂಟ್ ವೆಂಚರ್ 600, ಬೈ ಜಾಯಿಂಟ್ ವೆಂಚರ್ 150 ಡಿಸ್ಕೌಂಟ್. ಆಮೇಲೆ ಬೈ ಜಾಯಿಂಟ್ ವೆಂಚರ್ ಪ್ರಾಫಿಟ್ 1775. ಇಲ್ಲಿ ಟು BP 10,000, 10 ಇದೆಷ್ಟಾತ್ ನೋಡ್ರಿ 10, 11 ಇದು ಟೋಟಲ್ ಎಷ್ಟಾತ್ ನೋಡ್ರಿ ಹೇಳ್ತಾರೆ. ಟೋಟಲ್ 10,600, 11,600, 11,000 ಎಷ್ಟಾದ್ ನೋಡಿ ಟೋಟಲ್ ಅದು 12,525. ಓಕೆ, 12,525, 12,525 ಹೊರ 10,000 ಬಂದೈತೆ. 2,525 ಟು ಬ್ಯಾಂಕ್. ಫೈನಲ್ ಸೆಟಲ್ಮೆಂಟ್ ಆಗಲೇ ಎಷ್ಟು ಬಂದೈತಿಲ್ಲ, ಅವನ ಪುಸ್ತಕನಾಗ ಅಷ್ಟು ಬಂದೈತಿಲ್ಲ 2,525 ಸೆಟಲ್ಮೆಂಟ್ ಅಷ್ಟೇ. ಇಲ್ಲಿ
Shall I go to next one? Next problem ಹೋಗೋದಾ? Next problem. Shall I read out the problem? Dinesh of Dharwad and Brijesh of Belgaum entered into a joint venture to consign 100 bales of cotton to Ganesh of Gulbarga to be sold on their joint account. ನೋಡ್ರಿ, ದಿನೇಶ ಬ್ರಿಜೇಶ ಇಬ್ರು ವೆಂಚರರ್ಸ್ ಇವರು. ಗಣೇಶ್ ವೆಂಚರರ್ ಅಲ್ಲ, ಅವ ಥರ್ಡ್ ಪಾರ್ಟಿ ಏಜೆಂಟ್ ಅವ. ಈಗ ದಿನೇಶ ಬ್ರಿಜೇಶ್ ಕೂಡ್ಕೊಂಡು ಕಾಂಟ್ರಿಬ್ಯೂಟ್ ಮಾಡಿ 100 ಬೇಲ್ಸ್ ಆಫ್ ಕಾಟನ್ ಅನ್ನ ಯಾರಿಗೆ ಕಳ್ಸಾಕ್ತಾರ? ಗಣೇಶ್ ಕಳ್ಸಾಕ್ತಾರ. ಗಣೇಶ್ ಇಸ್ ನಾಟ್ ಎ ವೆಂಚರರ್, ಗಣೇಶ್ ಇಸ್ ಎನ್ ಏಜೆಂಟ್. ಅವ್ರ ನಡಕ್ಕೆ ಯಾವುದು ಪ್ರಾಫಿಟ್ ಶೇರ್ ಆಗೋದಿಲ್ಲ. Dinesh and Brijesh agreed to share profits and losses equally. Dinesh sent 60 bales of cotton valued at rupees 40,000, incurring freight and other expenses of rupees 2,500. Brijesh sent 40 bales valued at rupees 30,000, incurring expenses of rupees 1,500. ಯಾರ್ಯಾರು ಎಷ್ಟೆಷ್ಟು ಕಾಟನ್ ಬೇಲ್ಸ್ ಕಳ್ತಾರ ಅಂತ ಹೇಳ್ಯಾರ, ಅವ್ರ ಎಕ್ಸ್ಪೆನ್ಸ್ ಏನೇನು ಹೇಳ್ಯಾರ. On receiving the goods, Ganesh sold all the bales for 1 lakh. He charged 5% as selling commission and deducted rupees 1,000 towards expenses paid by him. He then remitted the balance amount by demand draft to Dinesh. The final balance between Dinesh and Brijesh were also settled. ಹೌದಾ? ನೋಡೋಣ ಇದೇನಾಗುತ್ತೆ. ಈಗ ಬರ್ರಿ, ಈಗ ಇನ್ ದ ಬುಕ್ಸ್ ಆಫ್ ದಿನೇಶ್, ಇನ್ ದ ಬುಕ್ಸ್ ಆಫ್ ಬ್ರಿಜೇಶ್ ಇಷ್ಟ ಲೆಕ್ಕಿದೆ, ನಾಟ್ ಇನ್ ದ ಬುಕ್ಸ್ ಆಫ್ ಗಣೇಶ್. ಅರ್ಥ ಆಯ್ತಾ? ಗಣೇಶನ್ ಪುಸ್ತಕದಲ್ಲಿ ಬರೆಯೋಂಗಿಲ್ಲ, ಅವನ ಏಜೆಂಟ್ ಅವ. ದಿನೇಶನ್ ಪುಸ್ತಕನಾಗ ಗಣೇಶನ್ ಪುಸ್ತಕನಾಗ ಅಕೌಂಟ್ ಹಾಕ್ಬೇಕು. ಏನ್ ಹಾಕ್ಬೇಕು ನೋಡಿ. In the books of Dinesh. Joint venture account. ಆನಂತರ ದಿನೇಶ್ ಆದ್ಮೇಲೆ ಯಾರು? ಬ್ರಿಜೇಶ್. ಬ್ರಿಜೇಶ್ ಅಕೌಂಟ್. ಆನಂತರ ಗಣೇಶ್ ಅಕೌಂಟ್. ಇನ್ ದ ಬುಕ್ಸ್ ಆಫ್ ದಿನೇಶ್, ಬ್ರಿಜೇಶ್ ಅಕೌಂಟ್ ಅಂಡ್ ಗಣೇಶ್ ಅಕೌಂಟ್. ಗಣೇಶಿಗೂ ಮಾರಾಟಕ್ಕೆ ಕಳಿಸ್ಯಾರ, ಹೌದಾ? ಈಗ ಬರ್ರಿ, shall I proceed? 3 ಅಕೌಂಟ್ ಹಾಕ್ರಿ ಇಲ್ಲಿ. ಜಾಯಿಂಟ್ ವೆಂಚರ್ ಅಕೌಂಟ್, ಬ್ರಿಜೇಶ್ ಅಕೌಂಟ್, ಗಣೇಶ್ ಅಕೌಂಟ್. ಯಾರ ಪುಸ್ತಕನಾಗ? ದಿನೇಶನ್ ಪುಸ್ತಕನಾಗ. ಅದ ಮುಂದೆ ಬ್ರಿಜೇಶನ್ ಪುಸ್ತಕನಾಗ ದಿನೇಶ್ ಅಕೌಂಟು, ಗಣೇಶ್ ಅಕೌಂಟ್ ಹಾಕ. ರೈಟ್. ಮೊದಲೇದು ನೋಡ್ರಿ, ಟು ಬ್ಯಾಂಕ್ ಕಾಸ್ಟ್ ಆಫ್ ಗೂಡ್ಸ್. ಯಾರು ಕಳಿಸಿದ್ದು? ದಿನೇಶ್, 40,000. ಆಮೇಲೆ ಟು ಬ್ಯಾಂಕ್ ಎಕ್ಸ್ಪೆನ್ಸ್. ಯಾರ್ದು? ದಿನೇಶನ್. ದಿನೇಶನ್ ಎಕ್ಸ್ಪೆನ್ಸ್ ಎಷ್ಟೈತಿ? ಫ್ರೇಟ್ ಅಂಡ್ ಅದರ್ ಎಕ್ಸ್ಪೆನ್ಸ್ 2,500. ಹೌದಾ? ಮುಗಿತಿ ಒಂದು. ಆಮೇಲೆ ಟು ಬ್ರಿಜೇಶ್ ಕಾಸ್ಟ್ 30,000 goods sent. To Brijesh expense
ಬ್ರಿಜೇಶನ್ ಎಕ್ಸ್ಪೆನ್ಸ್ ನೋಡ್ರಿ ಎಷ್ಟಾಯ್ತು ಬ್ರಿಜೇಶನ್ ಎಕ್ಸ್ಪೆನ್ಸು 1500 ಅರ್ಥ ಆತನೋ ದಿನೇಶ್ ಬೇಲ್ ಕಳಿಸಿದ್ 40,000 ದಿನೇಶ್ ಖರ್ಚು ಮಾಡಿದ್ದು 2500 ಬ್ರಿಜೇಶ್ ಖರ್ಚು ಬೇಲ್ ಕಳಿಸಿದ್ದು 30,000 ಬ್ರಿಜೇಶ್ ಖರ್ಚು ಮಾಡಿದ್ದು 1500 ಸರಿನಾ ಇದಲ್ದನೆ ಗಣೇಶ್ ಅದನಲ್ಲ ಮಾರಾವ ಅದನಲ್ಲ ಬೇರೆ ಅವ ವೆಂಚರ್ ಖರೆ ಅವ ಮಾರಕತ್ತಾನ ಅವನು ಒಂದಿಷ್ಟು ಖರ್ಚು ಮಾಡ್ಯಾನ ಟು ಗಣೇಶ್ ಏನೋ ಟು ಗಣೇಶ್ ಚಾರ್ಜ್ 5% as selling commission ಹೌದಾ I deducted rupees 1000 towards expenses paid by him expense 1000 commission 5% on 1 lakh 5% on 1 lakh sales ಹೌದಾ ಎಷ್ಟಾಯ್ತು 5000 ಟೋಟಲ್ 6000 ಅದು ಖರ್ಚ ಅಲ್ಲ ಜಾಯಿಂಟ್ ವೆಂಚರ್ ಕಂಪನಿ ಡೆಬಿಟ್ ಆಗಬೇಕು ಅದು ಗಣೇಶ್ ಹೆಸರಲ್ಲೇ ಡೆಬಿಟ್ ಆಗ ಹೌದಾ ಮಾರಾಟ ಮಾಡಿದ್ಯಾರೀಗ ಗಣೇಶ್ ಮಾರಾಟ ಮಾಡ ಇಲ್ಲ ಗಣೇಶ ಮಾರಾಟ ಮಾಡಿ ಯಾರಿಗೆ ಕಳ್ಸ್ಯಾನ ಬ್ರಿಜೇಶಿಗೆ ಕಳ್ಸ್ಯಾನ ಗಣೇಶ್ ಎಷ್ಟು 1 lakh ಕ್ಲೋಸ್ ಮಾಡ್ರಿ ಎಷ್ಟಾತ್ರಿ 42,500 4000 44 74 80 ಅಂದ್ರೆ 20,000 to profit transferred to error P&L account 10,000 ಆಮೇಲೆ ಬ್ರಿಜೇಶ್ ಅಷ್ಟು 10,000 ಸರಿನಾ ಬ್ರಿಜೇಶ್ ಅಕೌಂಟಿಗೆ ಬರ ಬಾಯ್ ಜಾಯಿಂಟ್ ವೆಂಚರ್ 30,000 ಬಾಯ್ ಜಾಯಿಂಟ್ ವೆಂಚರ್ 1,500 by joint venture ಎಷ್ಟು 10,000 profit 41,500 41,000 ಇಲ್ಲಿ to bank ಬ್ರಿಜೇಶ್ ಅಕೌಂಟ್ ಏನಾಯ್ತು
ಅಲ್ಲಿ 41,500. ಗಣೇಶ್ ಅಕೌಂಟ್ ಬರೀ. Ganesh, by joint venture. $6,000. To joint venture, 1 lakh. ಏನಂತಾರೆ ಅವರು 94,000. ದಿನೇಶ್ ಕಳಿಸ್ತಾನ ದುಡ್ಡನ್ನು. ದಿನೇಶ್ ಕಳಿಸ್ತಾನ ಅಂದ್ರೆ ಇಲ್ಲಿ ದಿನೇಶ್ ಕಳಿಸ್ತಾನ ಅಂದ್ರ ಇಲ್ಲಿ ಗಣೇಶ್ ಇಲ್ಲಿ ನೋಡಿ ದಿನೇಶಿಗ 94,000 ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟೈತಿ 1 lakh. ಏನ್ ಮಾಡಿದವ ಗಣೇಶ್ ಅಕೌಂಟು ಅವನ ಹತ್ರ 1 ಲಕ್ಷ ರೂಪಾಯಿ ಇತ್ತು ಜಾಯಿಂಟ್ ವೆಂಚರ್ಗೆ. ಅದ್ರಲ್ಲಿ 6,000 ಡಿಡಕ್ಟ್ ಮಾಡಿದ್ರೆ 94,000 ಯಾರಿಗೆ ಹೋಗ್ತದು ಯಾರಿಗೆ ಹೋಯ್ತು ದಿನೇಶ್. ಜಾಯಿಂಟ್ ಕಳಿಸ್ತೀನಿ. ಓಕೆ ಗಣೇಶ್ ಅಕೌಂಟ್ ಡೇಟ್ ಆಯಿತು. ಇಷ್ಟು ಎಟ್ಲ ಸರಿನಾ. ಈಗ ಇನ್ ದ ಬುಕ್ಸ್ ಆಫ್ ಬ್ರಿಜೇಶ್ joint venture account. To Dinesh, cost. To Dinesh, expense. To bank, cost. To bank, expense. Same amount of that. ಹೌದಾ. ಮುಂದಿಲ್ಲ ಟು ಗಣೇಶ್ ಸೇಮ್ ಉಳಿತೈತಿ 6,000. ಪ್ರಾಫಿಟ್ ಬಂದಾಗ 10,000. ಇಲ್ಲಿ ದಿನೇಶ್ 10,000. ಹಲೋ ಸರ್. 10,000. ಹಾ ಸರ್ ಅದು ಬಾಯ್ ಅಲ್ಲಿ ಗಣೇಶ್ ಅಕೌಂಟ್ ಅಲ್ಲಿ ಅದೇ ಕ್ರೆಡಿಟ್ ಸೈಡ್ ಬರ್ಬೇಕ್ರಿ. ಅದು ಯಾಕಪ್ಪ 94,000 ಕ್ರೆಡಿಟ್ ಸೈಡ್ ಕರೆಕ್ಟ್ ಬ್ಯಾಲೆನ್ಸ್ ಆಗ್ಬೇಕಲ್ಲ. ಬಾಯ್ ದಿನೇಶ್ 94 ಟೋಟಲ್ ಇಲ್ಲ 1,94,000 ಆಗುತ್ತೆ. ಓಕೆ now
Now, Dinesh account ನೋಡ್ರಿ. ದಿನೇಶಿಗೆ 94,000 ಬಂದೈತಿ. By Dinesh. By Dinesh, 94,000. By Dinesh, 1 lakh. So Dinesh on receiving the goods, Ganesh sold all the 1 lakh rupees, selling commission directed 1,000. He remitted balance amount by demand draft to Dinesh. Final balance in Dinesh interest were also settled. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಇಲ್ಲಿ ಆತ ಇಲ್ಲಿ ಗಣೇಶ್ ಬರ್ತಾನೆ. ಗಣೇಶ್ 1 lakh ಸೇಮ್ ಆಸ್ 1 lakh. ಇಲ್ಲಿ ಗಣೇಶ್ಗೆ 1 lakh ಬರ್ತದೆ. ಇಲ್ಲಿ ಗಣೇಶ್ 1 lakh, ದಿನೇಶ್ 94,000 ಆಸ್ ಇಟ್ ಉಳಿತದೆ. ಬ್ರಿಜೇಶ್ ಅಕೌಂಟ್, ದಿನೇಶ್ ಅಕೌಂಟ್. Now we come to Dinesh account. Dinesh account. ಎಲ್ಲೆಲ್ಲಿ ದಿನೇಶ್ ಐತಿ ಅಲ್ಲೆಲ್ಲ by joint venture 40,000. 40,000. By joint venture 2,500. By Dinesh Ladata Munda. By Dinesh 10,000. 10,000. ಇಲ್ಲಿ ರೊಕ್ಕ ಬಂದೈತೆ ಟು ಗಣೇಶ್ ಅಥವಾ ಟು ಬ್ಯಾಂಕ್ 94,000. ಗಣೇಶನ್ ಕಡೆ ರೊಕ್ಕ ಬಂದೈತೆ ನಾವು. ನೋಡ್ರಿ 94,000 ಇವಂಗ್ ಬರ್ಬೇಕಾಗಿ 40,000 plus 10,000 50,000 52,500 ಇವಂಗ್ ಬರ್ಬೇಕು. ಇವನ 94,000 ಇದರ ಮೈನಸ್ ಮಾಡಿ. ಇದರ ಮೈನಸ್ 94 ಇದು ಮೈನಸ್ ಮಾಡಿ. 10,000 40,000 50,000 250 52,500 52,500 by Brijesh ಅಥವಾ by bank. Brijesh ಪುಸ್ತಕ ನಂಬರ್ ಆಕ್ಟಿವ್ by bank. ದಿನೇಶ್ ಇಂದ ಅಷ್ಟು ಬಂತು. ಎಷ್ಟಾಯ್ತು ನೋಡೋದು ದುಡ್ಡು 41,500. 41,500 ಇಲ್ಲ ಆಗ್ತದೆ ಉಳಿತೈತೆ. ಗಣೇಶನ ಅಕೌಂಟ್ನಾಗ ದಿನೇಶಿಗ 94,000 ಕೊಟ್ಟೇವಿ. ದಿನೇಶ್ ಗಣೇಶನ 94,000 ಬಂದ. ಆ ರೊಕ್ಕದಾಗನ ತಂದು ಬರ್ಕೊಂಡಾನ. ಉಳಿದು ಜಾರಿಗೆ ಕೊಟ್ಟಾನ 41,500 ಬ್ರಿಜೇಶ್ ಕೊಟ್ಟಾನ. This is how you need to do. ಇವತ್ತು ಒಂದೆರಡು ಪ್ರಾಬ್ಲಮ್ ಹೋಮ್ವರ್ಕ್ ಕಳಿಸ್ತೀನಿ. ಫಸ್ಟ್ ಮೆಥಡ್ ಮೇಲೆ ಏನು ಫಸ್ಟ್ ಮೆಥಡ್ ಮೇಲೆ ಇವತ್ತು ಒಂದು ಅಥವಾ ಎರಡು ಪ್ರಾಬ್ಲಮ್, ಸಣ್ಣ ಪ್ರಾಬ್ಲಮ್ ರಿವಿಷನ್. ನಾಳೆಯಿಂದ ನಾನು ಸೆಕೆಂಡ್ ಮೆಥಡ್. ನಾಳೆಯಿಂದ ಸೆಕೆಂಡ್. ಓಕೆ ರೈಟ್. Tomorrow at 10 o'clock again we are meeting.
ಸೆಕೆಂಡ್ ಮೆಥಡ್ ಮೇಲೆ ನಾವು ಈಗ ಒಂದ್ ಎರಡು ಸಣ್ಣ ಪ್ರಾಬ್ಲಮ್ ಹೋಮ್ವರ್ಕ್ ಕಳಿಸ್ತೇನೆ ಮಾಡಿ ನಾಳೆಗೆ ಸೆಕೆಂಡ್ ಮೆಥಡ್ ಜರ್ನಲ್ ಎಂಟ್ರಿ ಕಳಿಸಿರ್ತೇನೆ ಎರಡು ಪ್ರಾಬ್ಲಮ್ ಕಳಿಸ್ತೇನೆ ಅದಾದ್ಮೇಲೆ ಸೆಕೆಂಡ್ ಮೆಥಡ್ ಜರ್ನಲ್ ಎಂಟ್ರಿ ಕಳಿಸಿರ್ತೇನೆ ಆ ಪ್ರಾಬ್ಲಮ್ ಮಾಡಿ ಸೆಕೆಂಡ್ ಮೆಥಡ್ ಜರ್ನಲ್ ಎಂಟ್ರಿ ನಿಮ್ ನೋಟ್ಬುಕ್ ನಲ್ಲಿ ಬರೀರಿ ನಾಳೆ ಆ ಜರ್ನಲ್ ಎಂಟ್ರಿ ಡಿಸ್ಕಸ್ ಮಾಡಿ ಅದ್ರ ಮೇಲೆ ಒಂದ್ ಅಥವಾ ಎರಡು ಪ್ರಾಬ್ಲಮ್ ಬಿಡಿಸ್ತೇನೆ ಸೆಕೆಂಡ್ ಮೆಥಡ್ ಮೇಲೆ ಬಹಳ ಪ್ರಾಬ್ಲಮ್ ಬಿಡಿಸೋ ಹಾಗಿಲ್ಲ ಇದರಷ್ಟು ಸೆಕೆಂಡ್ ಮೆಥಡ್ ಮೇಲೆ ಎರಡು ಅಥವಾ ಮೂರು ಪ್ರಾಬ್ಲಮ್ ಅಷ್ಟೇ ಆಮೇಲೆ ವಿಷಯ ಮೂಟು ಥರ್ಡ್ ಮೆಥಡ್ ಬಹಳ ಇಂಪಾರ್ಟೆಂಟ್ ಫಸ್ಟ್ ಮತ್ತು ಥರ್ಡ್ ಮೆಥಡ್ ಇಂಪಾರ್ಟೆಂಟ್ ಸೆಕೆಂಡ್ ಮೆಥಡ್ ಮೇಲೆ 2 or 3 ಪ್ರಾಬ್ಲಮ್ಸ್ ಆರ್ ಇನಫ್ ನೀವು ಮುಂದೆ ಫಸ್ಟ್ ಮೆಥಡ್ ನಲ್ಲಿ ಬಿಡಿಸಿದ ಪ್ರಾಬ್ಲಮ್ನೇ ನೀವೇನ್ ಮಾಡೋದು ಸೆಕೆಂಡ್ ಮೆಥಡ್ಗೆ ಬಳಸ್ಕೋಬಹುದು ಸೇಮ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಯೂಸ್ ಫಾರ್ ಸೆಕೆಂಡ್ ಮೆಥಡ್ ನಾ ಸೆಕೆಂಡ್ ಮೆಥಡ್ ಎರಡು ಅಥವಾ ಮೂರು ಪ್ರಾಬ್ಲಮ್ ಬಿಡಿಸಿ ಕೈ ಬರ್ತೇನೆ ನೀವು ಫಸ್ಟ್ ಮೆಥಡ್ ನಲ್ಲಿ ಬಿಡಿಸಿದ ಎರಡು ಮೂರು ಪ್ರಾಬ್ಲಮ್ ಅನ್ನ ಮತ್ತೆ ನೀವು ಪ್ರಾಕ್ಟೀಸ್ಗಾಗಿ ಮಾಡ್ಕೋಬಹುದು ಐ ವಿಲ್ ಸ್ವಿಚ್ ಆನ್ ಟು ಥರ್ಡ್ ಮೆಥಡ್ ಇಮಿಡಿಯೇಟ್ಲಿ ಇಸ್ ಇಟ್ ಓಕೆ shall we meet tomorrow at 10 o'clock morning okay bye have a good day